Hello everyone. Let us see main question 2. ಎರಡನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 3. ವಿದ್ಯುನ್ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. 1 ಅಂಕದ ಪ್ರಶ್ನೆ. ಒಂದನೇದು ಶುಷ್ಕ ಕೋಶ, ಎರಡನೇದು ರಿಯೋಸ್ಟಾಟ್. ನಾವೀಗ ಶುಷ್ಕ ಕೋಶ ಮತ್ತು ರಿಯೋಸ್ಟಾಟ್ ನ ಘಟಕಗಳ ಚಿಹ್ನೆಗಳನ್ನ ಬರಿಬೇಕು. ನೋಡಿ, ಶುಷ್ಕ ಕೋಶ ಇದು ಎನರ್ಜಿಯನ್ನ, ಪವರ್ ಅನ್ನ ಸಪ್ಲೈ ಮಾಡುವಂತದ್ದಲ್ವಾ ಶುಷ್ಕ ಕೋಶ. ಇದನ್ನ ಹೇಗೆ ಇಂಡಿಕೇಟ್ ಮಾಡಿರ್ತೀವಿ? ಈ ರೀತಿಯಾಗಿ. ಶುಷ್ಕ ಕೋಶದಲ್ಲಿ ಮೊದಲು ಒಂದು ಲೈನ್ ಅನ್ನ ಎಳ್ಕೊಳ್ಳೋದು. ಇಲ್ಲಿ ವರ್ಟಿಕಲ್ ಆಗಿ ಒಂದ್ ಲೈನ್ ಎಳಿತೀವಿ. ಇದು ಉದ್ದ ಇದ್ರೆ ಪ್ಲಸ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ, ಗಿಡ್ಡ ಇದ್ರೆ ಮೈನಸ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಇದು ಧನ ತುದಿ, ಶುಷ್ಕ ಕೋಶದ ಧನ ತುದಿ. ಇದು ಶುಷ್ಕ ಕೋಶದ ಋಣ ತುದಿ. ಶುಷ್ಕ ಕೋಶದ ಧನ ತುದಿ, ಶುಷ್ಕ ಕೋಶದ ಋಣ ತುದಿ. ಎರಡನೇದು ರಿಯೋಸ್ಟಾಟ್. ರಿಯೋಸ್ಟಾಟ್ ಏನಿದೆ, ಇದು ನಾವು ರೋಧ ಅಂತ ಹೇಳ್ತೀವಲ್ಲ, ರೋಧವನ್ನ ಹೆಚ್ಚು ಕಡಿಮೆ ಮಾಡಬಹುದು ರಿಯೋಸ್ಟಾಟ್ ಅನ್ನ ಉಪಯೋಗಿಸಿಕೊಂಡು. ಈಗ ನಮ್ಮ ಹತ್ರ 20 ಓಮ್ ಇದೆ, ನಾನು ಅದನ್ನ 15 ಓಮ್ ಮಾಡಬಹುದು, 10 ಓಮ್ ಮಾಡಬಹುದು. ಅದನ್ನ ರಿಯೋಸ್ಟಾಟ್ ಅಂತ ಕರಿತೀವಿ. ಇಲ್ಲಿ ರೋಧವನ್ನ ನಾವು ಹೇಗೆ ಇಂಡಿಕೇಟ್ ಮಾಡ್ತೀವಿ? ಇದು ರೋಧದ ಚಿಹ್ನೆ ಅಲ್ವಾ? ಈಗ ರೋಧಕ್ಕೆ ನಾನು ಈ ರೀತಿ ಬಾಣದ ಗುರುತನ್ನ ಹಾಕಿದ್ರೆ, ಅಥವಾ ಈ ರೀತಿ ಬಾಣದ ಗುರುತನ್ನ ತೋರಿಸಿದ್ರೆ, ಇದು ರಿಯೋಸ್ಟಾಟ್ ಘಟಕವನ್ನ ತೋರಿಸುತ್ತೆ. ಥ್ಯಾಂಕ್ ಯು.